ಅದ್ದೂರಿಯಾಗಿ ಜರುಗಿದ ಶ್ರೀ ಮಹಾಶಕ್ತಿ ಮಾರಮ್ಮ ದೇವಿ ಹಾಗೂ ಅಥವರ್ಣ ಭದ್ರಕಾಳಿ ಅಮ್ಮನವರ ವರದಂತಿ ಮಹೋತ್ಸವ ಕೊರಟಗೆರೆ ತಾಲೂಕಿನ ಬೈಚಾಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಚಿಕ್ಕನಹಳ್ಳಿ ಗ್ರಾಮದ ಹೊರವಲಯದಲ್ಲಿ ನೆಲೆಸಿರುವ ಶ್ರೀ ಮಹಾಶಕ್ತಿ ಮಾರಮ್ಮ ದೇವಿ ಹಾಗೂ ಅಥವರ್ಣ ಭದ್ರಕಾಳಿ ಅಮ್ಮನವರ ವರ್ಧಂತಿ ಮಹೋತ್ಸವ ಭಕ್ತಿಭಾವದಿಂದ ಅದ್ದೂರಿಯಾಗಿ ನೆರವೇರಿತು. 77ನೇ ದಿನದ ಮಂಡಲ ಪೂಜೆ ಅಂಗವಾಗಿ ವಿಶೇಷ ದುರ್ಗಾ ಹೋಮ, ಚಂಡಿಕಾ ಹೋಮ ಸೇರಿದಂತೆ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು, ಮಹಾಪೂಜೆ ಹಾಗೂ ಭಜನಾ ಕಾರ್ಯಕ್ರಮಗಳು ಜರುಗಿದ್ದು ಸಾವಿರಾರು ಭಕ್ತರ ಗಮನ ಸೆಳೆದವು. ನೂರಾರು ಮಹಿಳೆಯರು ಕಳಶಗಳನ್ನು ಹೊತ್ತು ಭಕ್ತಿಭಾವದಿಂದ ಮೆರವಣಿಗೆಯಲ್ಲಿ ಭಾಗವಹಿಸಿದ್ದು ವಿಶೇಷ ಆಕರ್ಷಣೀಯವಾಗಿತ್ತು. ದೇವಿಯ ಸನ್ನಿಧಾನದಲ್ಲಿ ಭಕ್ತರು ಪೂಜೆ ಸಲ್ಲಿಸಿ ಆಶೀರ್ವಾದ ಪಡೆದುಕೊಂಡರು. ಗ್ರಾಮದಲ್ಲಿ ಧಾರ್ಮಿಕ ಸಂಭ್ರಮ ಮನೆ ಮಾಡಿದ್ದು ಆಗಮಿಸಿದ ಭಕ್ತಾದಿಗಳಿಗೆ ಪ್ರಸಾದ ವಿತರಣೆ ಹಾಗೂ ಅನ್ನ ಸಂದರ್ಪಣೆ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು. ಈ ವೇಳೆ ಮಾತನಾಡಿದ ಸಿದ್ದರ ಬೆಟ್ಟದ ಶ್ರೀ ವೀರಭದ್ರ ಶಿವಾಚಾರ್ಯ ಸ್ವಾಮೀಜಿ, ದೇಶದಲ್ಲಿ ತೀವ್ರ ಬೇಸಿಗೆಯಿಂದ ಜನ ಹಾಗೂ ಜಾನುವಾರುಗಳು ಸಂಕಷ್ಟ ಅನುಭವಿಸುತ್ತಿದ್ದು ಆದಷ್ಟು ಬೇಗ ಮಳೆಯಾಗಲಿ, ಸಮಸ್ತ ಜನತೆಗೆ ನೆಮ್ಮದಿ ದೊರೆಯಲಿ ಎಂದು ದೇವರಲ್ಲಿ ಪ್ರಾರ್ಥಿಸಿದರು. ಎಲೆರಾಂಪುರ ಕುಂಚಿಟಿಗ ಮಹಾಸಂಸ್ಥಾನ ಪೀಠದ ಪೀಠಾಧ್ಯಕ್ಷರಾದ ಡಾಕ್ಟರ್ ಹನುಮಂತನಾಥ ಸ್ವಾಮೀಜಿ ಅವರು ಮಾತನಾಡಿದರು. ಇದೇ ವೇಳೆ ಕೇರಳದ ವೇದ ಬ್ರಹ್ಮ ಶ್ರೀ ಸಂಗೀತ ಕುಮಾರ ಸ್ವಾಮೀಜಿ ಆಶೀರ್ವಚನ ನೀಡಿದರು. ಒಟ್ಟಾರೆ ಭಕ್ತಿ, ಸಂಸ್ಕೃತಿ ಹಾಗೂ ಸಮೂಹ ಸಹಕಾರದೊಂದಿಗೆ ನಡೆದ ಈ ಮಹೋತ್ಸವವು ಗ್ರಾಮಸ್ಥರ ಮೆಚ್ಚುಗೆಗೆ ಪಾತ್ರವಾಗಿತ್ತು. ಕಾರ್ಯಕ್ರಮದಲ್ಲಿ ಕೇರಳದ ವೇದ ಬ್ರಹ್ಮ ಶ್ರೀ ಸಂಗೀತ ಕುಮಾರ ಸ್ವಾಮೀಜಿ, ಸಿದ್ದರ ಮಠದ ಶ್ರೀ ವೀರಭದ್ರ ಶಿವಾಚಾರ್ಯ ಸ್ವಾಮೀಜಿ, ಡಾಕ್ಟರ್ ಹನುಮಂತನಾಥ ಸ್ವಾಮೀಜಿ, ಶ್ರೀ ಬಸವಲಿಂಗಮ್ಮ ಸ್ವಾಮೀಜಿ, ಕನ್ನಡ ಚಲನಚಿತ್ರ ನಿರ್ದೇಶಕ ಶಶಾಂಕ ರಾಜ, ಉದ್ಯಮಿ ಎಂಎನ್ಜಿ ಮಂಜುನಾಥ್, ಬೈಚಾಪುರ ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯ ವೆಂಕಟರೆಡ್ಡಿ, ಹೊಳವನಹಳ್ಳಿ ಜಯರಾಮ್, ಶ್ರೀನಿವಾಸ್, ಸುರೇಶ್, ಜಗದೀಶ್ ಸೇರಿದಂತೆ ಹಲವು ಗಣ್ಯರು ಭಾಗಿಯಾಗಿದ್ದರು.
ಎಲ್ಲರ ಕಷ್ಟಗಳು ದೂರ ಆಗಲಿ. ಮತ್ತೇನು ದೇಶಗಳ ಮಧ್ಯೆ ಯುದ್ಧಗಳಾಗ್ತದೆ, ಕಂದಕಗಳಾಗ್ತದೆ, ಧರ್ಮಗಳ ಮಧ್ಯೆ, ಜಾತಿಗಳ ಮಧ್ಯೆ ವೈಷಮ್ಯಗಳಿದೆ, ಇವೆಲ್ಲ ದೂರ ಆಗಬೇಕು, ಅಜ್ಞಾನ ನಾಶ ಆಗಬೇಕು, ಅಂಧಕಾರ ದೂರ ಆಗಬೇಕು ಅಂತೇಳಿದ್ರೆ ಇಂಥ ಭಾವೈಕ್ಯತೆಯ ಕಾರ್ಯಕ್ರಮಗಳು ಭಾಳ ಪ್ರಮುಖ ಪಾತ್ರವನ್ನು ವಹಿಸ್ತವೆ ಅಂತೇಳಿ ನಾನಾದರೂ ಕೂಡ ಭಾವಿಸ್ತೀನಿ. ಈ ಕ್ಷೇತ್ರ ಉತ್ತರೋತ್ತರ ಅಭಿವೃದ್ಧಿಯಾಗಿ ಬಿದ್ದವರ, ನೊಂದವರ, ಅನಾಥರ, ದೀನರ, ದುರ್ಬಲರ ಎಲ್ಲ ವರ್ಗದವರನ್ನು ಮೇಲೆತ್ತುವುದು ಪುಣ್ಯಕ್ಷೇತ್ರವಾಗಲಿ ಅಂತೇಳಿ ತಾಯಿಯಲ್ಲಿ ಪ್ರಾರ್ಥನೆ ಮಾಡ್ತೀನಿ. ವಿಶೇಷವಾಗಿರುವಂಥ ದಿವಸ ಚಿಕ್ಕನಹಳ್ಳಿ ಮತ್ತು ಬೈಚಾಪುರ ಗ್ರಾಮದ ಮಧ್ಯದಲ್ಲಿ ಆದಿಶಕ್ತ್ಯಾತ್ಮಕೆ ತಾಯಿ ಮಾರಮ್ಮ ಗ್ರಾಮ ದೇವತೆ ಭದ್ರಕಾಳಿ ಸಮೇತ ದೇವಾಲಯದ ನೂತನ ವಿಗ್ರಹ ಪ್ರತಿಷ್ಠಾಪನೆ, ಕುಂಭಾಭಿಷೇಕ ಎಲ್ಲ ಈ ಪವಿತ್ರ ಕಾರ್ಯಕ್ರಮಗಳು ಇಲ್ಲಿನ ತಾಯಿ ಆರಾಧಕರ ಪ್ರಧಾನ ಅರ್ಚಕರಾದಂಥ ರಾಜಸ್ವಾಮಿಯವರ ನೇತೃತ್ವದಲ್ಲಿ ಭಾಳ ವಿಶೇಷವಾಗಿ ಜರುಗಿದೆ. ಈ ಭಾಗದ ಮುಖಂಡರಾದಂಥ ರೆಡ್ಡಿಯವರು ಹಾಗೂ ಈ ಭಾಗದ ಎಲ್ಲ ಸದ್ಭಕ್ತರ ಸಹಕಾರದಿಂದ ದೇವಸ್ಥಾನ ಲೋಕಾರ್ಪಣೆಯಾಗಿದೆ. ಈ ಕಾರ್ಯಕ್ರಮಕ್ಕೆ ನಾನು ಕೂಡ ಭಾಳ ಸಂತೋಷದಿಂದ ಪಾಲ್ಗೊಂಡಿದ್ದೇನೆ. ಅನೇಕ ಬೇರೆ ಬೇರೆ ದೇಶಗಳನ್ನು, ಬೇರೆ ಬೇರೆ ಸ್ಥಳಗಳನ್ನು ನೋಡಿದಾಗ ನಮ್ಮ ಭಾರತ ದೇಶಕ್ಕೆ ತಂದಂಥ ಪಾವಿತ್ರತೆ ಪರಂಪರೆ ಇದೆ. ಗ್ರಾಮಗಳಲ್ಲಿ ಕೂಡ, ಪ್ರತಿಯೊಂದು ಹಳ್ಳಿಗಳಲ್ಲಿ ಕೂಡ ಇಂಥ ದೇವಾಲಯಗಳು, ಇಂಥ ಧಾರ್ಮಿಕ ಶ್ರದ್ಧಾ ಕೇಂದ್ರಗಳು ಹೆಚ್ಚು ಆದಷ್ಟು ಮನುಷ್ಯನಿಗೆ ಅಜ್ಞಾನ, ಅಹಂಕಾರ, ನಾನತ್ವ ದೂರಾಗಿ ಜ್ಞಾನದೆಡೆಗೆ ಕೊಂಡೊಯ್ಯುವಂಥ ಕೆಲಸವನ್ನು ಇಂಥ ಕ್ಷೇತ್ರಗಳು ಮಾಡ್ತವೆ. ಇವತ್ತು ನಾಡಿನ ಆದ್ಯಂತ ಮಾರಮ್ಮನ ದೇವತೆಗಳನ್ನು ಆಚರಣೆ ಮಾಡ್ಕೊಳ್ತಕ್ಕಂಥದ್ದು ನಮ್ಮೆಲ್ಲರೂ ಕೂಡ ತಿಳಿದಿದೆ. ಈ ಗ್ರಾಮದಲ್ಲಿ ಕೂಡ ತಾಯಿ ಶ್ರೀಮಾತ್ರೇ ನಮಃ. ನಮಸ್ಕಾರ ಎಲ್ಲರಿಗೂ. ತುಂಬ ಸಂತೋಷ ಆಯಿತು ಈ ಕಾಲಿಗೆ ಬಂದಕ್ಕೆ. ಇಲ್ಲಿಗೆ ಶ್ರೀ ಮಾರಿಯಮ್ಮ ದೇವಸ್ಥಾನಕ್ಕೆ ತುಂಬ ವರ್ಷದಿಂದ ರಾಜು ಅವರು ಉಪಾಸನ ಮಾಡಿ ಇಷ್ಟು ಸಿದ್ಧಿ ಮಾಡಿ ಇಷ್ಟು ಅನುಗ್ರಹ ಮಾಡಿದ್ದಾರೆ. ಇಷ್ಟು ದೊಡ್ಡದಾಗಿ ಈ ದೇವಸ್ಥಾನ ಬಂದಿದೆ. ನಮ್ಮ ಶಿಷ್ಯವಾಗಿ ತುಂಬ ಸಂತೋಷ ಆಗಿದೆ ನನಗೂ. ಏಕೆಂದರೆ ದೇವರಿಗೆ ಇಷ್ಟವಾಗಿ ಪೂಜೆ ಮಾಡಿ ಉಪಾಸನ ಮಾಡಿ ಎಲ್ಲರಿಗೂ ಉಪಾಸನ ಮಾಡೋಕ್ಕೆ ಇಷ್ಟೆಯಿಂದ ಬರಬೇಕು. ಏನೂ ಕಳಿದಲ್ಲ. ಉಪಾಸನೆ ಅಂದರೆ ಕಟಿ ವೈರಾಗ್ಯದಿಂದ ಮಾಡೋದು. ಅದು ಮಾಡಿದ್ದಾರೆ ಅವರು. ದಶಮಹಾವಿದ್ಯೆ ಉಪಾಸನ ಮಾಡಿ ಈಗ ಬಂದಿದ್ದಾರೆ. ದಕ್ಷಿಣ ಕಾಳಿ ಉಪಾಸನನು ಮಾರಮ್ಮ ಅನುಗ್ರಹದಿಂದ, ಕಾಳಿ ಅನುಗ್ರಹದಿಂದ ಅವರು ಬೆಳೆದು ಬಂದಿದ್ದಾರೆ. ಊರಿಗೂ ಒಳ್ಳೇದಾಗಲಿ, ಜಗತ್ತಿಗೆ ಕಲ್ಯಾಣ ಆಗ್ಬೇಕಂತ ಇಷ್ಟು ಸೇವೆಯನ್ನು ಮಾಡ್ಬೇಕಂತ ಅವರು ಈ ಸೇವೆಗೆ ಮಾಡ್ತಿದ್ದಾರೆ. ರಾಜಸ್ವಾಮಿ ಅವರು. ನಂಗೆ ಸಂತೋಷ ಆಗಿದೆ. ಎಲ್ಲರಿಗೂ ನಿಮ್ಗೆಲ್ಲ ಆಶೀರ್ವಾದ ಆಗಲಿ, ದೇವ ಅನುಗ್ರಹ ಆಗಲಿ. ಮೇಲೆ ಮೇಲೆ ದೇವರ ಅನುಗ್ರಹದಿಂದ ಅವರು ಬೆಳಿಬೇಕು, ಬರೋವ್ರ ಕಷ್ಟ ನಿವಾರಣೆ ಆಗಿ ಅವ್ರ ಇಷ್ಟ ಕಾರ್ಯ ಪೂರ್ತಿ ಆಗ್ಬೇಕಂತ ಶ್ರೀ ಮಾರಮ್ಮ ದೇವತ್ರ ಶ್ರೀ ಮಹಾಕಾಳಿ ಅನುಗ್ರಹ ಎಲ್ಲರಿಗೂ ಆಗ್ಲಿ ಅಂತ ಬೇಡ್ತಾ ಇದ್ದೀನಿ. ಗುರುಭ್ಯೋ ನಮಃ. ಇವತ್ತಿನ ದಿವಸದಲ್ಲಿ ಲೋಕ ಕಲ್ಯಾಣಾರ್ಥವಾಗಿ ದುರ್ಗಾ ಹೋಮ, ಹಾಗೆ ಅಮ್ಮನವರ ಮಂಡಲಾ ಪೂಜಾ ಕಾರ್ಯಕ್ರಮ, ಹಾಗೆ ಅಮ್ಮನವರ ವರದಂತಿ ಕಾರ್ಯಕ್ರಮವನ್ನ ಶ್ರೀ ಕೊರಟಗೆರೆ ತಾಲೂಕು ತುಮಕೂರು ಜಿಲ್ಲೆ ಚಿಕ್ಕನಹಳ್ಳಿನಲ್ಲಿ ಶ್ರೀ ಮಹಾಶಕ್ತಿ ಮಾರಮ್ಮ ದೇವಿ ಮಹಾಸಂಸ್ಥಾನದಲ್ಲಿ ಹಮ್ಮಿಕೊಂಡಿದ್ದೀವಿ. ನನ್ನ ಪೂಜ್ಯ ಗುರುಗಳಾದಂತ ಸ್ವಾಮಿಗಳು ಕೂಡ ನನ್ನ ಕ್ಷೇತ್ರಕ್ಕೆ ಇವತ್ತಿನ ದಿವಸದಲ್ಲಿ ಆಗಮಿಸಿದ್ದಾರೆ. ಅವರ ಆಶೀರ್ವಾದದೊಂದಿಗೆ ಕ್ಷೇತ್ರದಲ್ಲಿ ಬರ್ತಕ್ಕಂಥ ಎಲ್ಲಾ ಭಕ್ತರಿಗೂ ಕೂಡ ಒಳಿತಾಗ್ಲಿ ಎಂದು ನಮ್ಮ ಗುರುಗಳು ಕೂಡ ಎಲ್ರಿಗೂ ಕೂಡ ಆಶೀರ್ವಾದವನ್ನು ಮಾಡಿದ್ದಾರೆ. ಹಾಗೆ ಮುಂಬರ್ತಕ್ಕಂಥ ದಿನಗಳಲ್ಲಿ ಲೋಕ ಕಲ್ಯಾಣಾರ್ಥವಾಗಿ ಏನು ಈ ನಾಡಿಗೆ, ಈ ಪ್ರಪಂಚಕ್ಕೆ, ಈ ಭೂಲೋಕಕ್ಕೆ ಮಳೆ ಬೆಳೆ ಎಲ್ಲವೂ ಕೂಡ ಸುಗಮವಾಗಿ ಚೆನ್ನಾಗಿ ಆಗ್ಲಿ ಅಂತ ಮಹಾಶಕ್ತಿ ಮಾರಮ್ಮ ದೇವಿ ಹತ್ರ ಇಂದಿನ ದಿವಸದಲ್ಲಿ ದುರ್ಗಾ ಹೋಮವನ್ನು ಹಾಗೂ ಚಂಡಿ ಯಾಗವನ್ನ ಹಮ್ಮಿಕೊಂಡಿದ್ದೇವೆ. ಲೋಕ ಕಲ್ಯಾಣಕ್ಕಾಗಿ ನಾವು ಮಾಡಿ ತಾಯಿಯನ್ನು ಇಂದಿನ ದಿವಸದಲ್ಲಿ ಪೂಜೆ ಮಾಡಿಕೊಂಡು ಬಂದಿದ್ದೇವೆ. ಇಂದಿನ ದಿವಸದಲ್ಲಿ ನಾನಾ ಊರುಗಳಿಂದ, ಮೈಸೂರು ಆಗಿರ್ಬೋದು, ಮತ್ತದಾದ್ಮೇಲೆ ಮುಳುಬಾಗ್ಲಾಗಿರ್ಬೋದು, ಮತ್ತದಾದ್ಮೇಲೆ ತುಮಕೂರು, ನಾನಾ ಕಡೆಯಿಂದ ಇವತ್ತಿನ ದಿವಸದಲ್ಲಿ ಬಂದು ತಾಯಿಯನ್ನ ದರ್ಶನ ಮಾಡ್ಕೊಳ್ಬೇಕು ಅಂತ ಬಂದಿದ್ದಾರೆ. ಬಂದಿರತಕ್ಕಂಥ ಭಕ್ತರಿಗೆ ಎಲ್ಲರಿಗೂ ಕೂಡ ಭಗವತಿ ಆಯುಸ್, ಆರೋಗ್ಯ, ಸುಖ, ಶಾಂತಿ, ನೆಮ್ಮದಿ ಸರ್ವ ಸಕಲವನ್ನು ಕೊಟ್ಟು ಮಹಾತಾಯಿ ಚೌಡೇಶ್ವರಿ ಅಮ್ಮನವರು ಹಾಗೂ ಶ್ರೀ ಅದರ್ವಣ ಭದ್ರಕಾಳಿ ಅಮ್ಮನವರು ಸದಾ ಅವರಿಗೆ ನೆರಳಾಗಿ ಬೆನ್ನಿಂದ ನಿಂತು ಕಾಯ್ದು ಕಾಪಾಡ್ಲಿ ಅಂತ ಕೋರ್ಕೊಳ್ತೀನಿ. ಈಗ ಇನ್ನು ನಮ್ಮ ಸಿದ್ದರಬೆಟ್ಟದ ಮಹಾಸ್ವಾಮೀಜಿಗಳು ಆಗಮಿಸ್ತಾ ಇದ್ದಾರೆ. ನಾನಾ ಸ್ವಾಮೀಜಿಗಳು ಇನ್ನು ಎಲ್ಲರೂ ಕೂಡ ಈ ಕ್ಷೇತ್ರಕ್ಕೆ ಬರ್ತಾ ಇದ್ದಾರೆ. ಅವರೆಲ್ಲರನ್ನೂ ಕೂಡ ನಾನು ಇವತ್ತಿನ ದಿವಸದಲ್ಲಿ ಸ್ವಾಗತ ಮಾಡ್ಕೊಳ್ಳೋದಕ್ಕೆ ಕಾಯ್ತಾ ಇದ್ದೀನಿ. ನೀವು ನಮ್ಮ ಜೊತೆನಲ್ಲಿ ನಿಂತು ಎಲ್ಲರೂ ಕೂಡ ಪ್ರೋತ್ಸಾಹಿಸಿ. ಈ ದಿವಸ ವಿಶೇಷವಾಗಿ ತುಂಬಾ ಒಳ್ಳೆಯ ದಿವಸ. ನಮ್ಮ ಚಿಕ್ಕನಹಳ್ಳಿ ಗ್ರಾಮದಲ್ಲಿ ಅಮ್ಮ ಮಾರಿಯಮ್ಮ ಹಾಗೂ ಚೌಡೇಶ್ವರಿ ದೇವಿಯ 72ನೇ ದಿವಸದ ಏನು ಹಬ್ಬದ ಸಂಭ್ರಮ ನಡೀತಾರೆ. ಜೊತೆಲಿ ನಮ್ಮ ಗುರುಗಳು ರಾಜಸ್ವಾಮಿಗಳು
ಅವ್ರದ್ದು ಕೂಡ ಹುಟ್ಟುಹಬ್ಬದ ಸಂಭ್ರಮ. ಈ ಒಂದು ಸಮಯದಲ್ಲಿ ಆಗುವಂಥ ಸುದರ್ಶನ ಹೋಮ ಆಗಿರ್ಬೋದು, ಏನು ಅಭಿಷೇಕಗಳಾಗಿರ್ಬೋದು, ಪೂಜಾ ಕೈಂಕರ್ಯಗಳಾಗಿರ್ಬೋದು ತುಂಬ ಯಶಸ್ವಿಯಾಗಿ ಜರುಗ್ತದೆ. ಎಲ್ಲ ಭಕ್ತಾದಿಗಳು ಗ್ರಾಮಸ್ಥರೆಲ್ಲ ಬಂದು ಯಶಸ್ವಿಯಾಗಿ ಈ ಒಂದು ಕಾರ್ಯಕ್ರಮವನ್ನು ನಡೆಸುವಂತ ನಾವು ನೋಡ್ತಾ ಇದ್ದೀವಿ. ಸೊ ಹಾಗಾಗಿ ಅಮ್ಮನ ಸೇವೆಗೆ ನಾವು ಕೂಡ ಸಿಟಿಯಿಂದ ಬಂದಿದ್ದೀವಿ, ಇಡೀ ಕುಟುಂಬ ಸಮೇತ ಬಂದಿದ್ವಿ. ತುಂಬ ಚೆನ್ನಾಗಿ ಆಗ್ತಾಯಿದೆ. ಅಮ್ಮನ ಆಶೀರ್ವಾದ ಎಲ್ರಿಗೂ ಬೇಕು ಅಂತ ಈ ಮೂಲಕ ಕೇಳ್ಕೊತೀವಿ.